ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಕುರಿತ ನಿಮ್ಮ ಮಾತುಗಳು ತಂಡದ ಬಗೆಗಿನ ನಿಮ್ಮ ಅಚಲ ಪ್ರೀತಿ ಮತ್ತು ನಿಷ್ಠೆಯನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. 2008ರಿಂದ ಐಪಿಎಲ್ನಲ್ಲಿ ಆರ್ಸಿಬಿಯ ಪ್ರಯಾಣವು ನಿಜಕ್ಕೂ ರೋಮಾಂಚನಕಾರಿಯಾಗಿದೆ ಮತ್ತು ಈ ತಂಡವು ಕೇವಲ ಒಂದು ಕ್ರಿಕೆಟ್ ತಂಡವಾಗಿರದೆ ಕೋಟ್ಯಂತರ ಅಭಿಮಾನಿಗಳ ಹೃದಯದಲ್ಲಿ ಒಂದು ಭಾವನೆಯಾಗಿ ನೆಲೆಸಿದೆ. ಆರ್ಸಿಬಿ ಅಭಿಮಾನಿಗಳ ನಂಬಿಕೆ ಮತ್ತು ಹೋರಾಟ. ಯುನೈಟೆಡ್ ಸ್ಪಿರಿಟ್ಸ್ನಿಂದ ಸ್ಥಾಪಿಸಲ್ಪಟ್ಟ ಆರ್ಸಿಬಿ ಬೆಂಗಳೂರಿನ ಎಂ. ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ತಮ್ಮ ತವರು ನೆಲೆಯಾಗಿಸಿಕೊಂಡಿದೆ. ರಾಹುಲ್ ದ್ರಾವಿಡ್ ಅವರಂತಹ ದಿಗ್ಗಜರಿಂದ ಪ್ರಾರಂಭಿಸಿ ಕ್ರಿಸ್ ಗೇಲ್ ಅವರ ಸ್ಫೋಟಕ ಬ್ಯಾಟಿಂಗ್ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರ ನಾಯಕತ್ವದಲ್ಲಿ ತಂಡವು ಅನೇಕ ಅವಿಸ್ಮರಣೀಯ ಕ್ಷಣಗಳನ್ನು ಸೃಷ್ಟಿಸಿದೆ. 2009, 2011 ಮತ್ತು 2016ರಲ್ಲಿ ಫೈನಲ್ಗೆ ತಲುಪಿದರೂ ಕಪ್ ಗೆಲ್ಲಲು ಸಾಧ್ಯವಾಗದಿರುವುದು ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿತು. ಆದರೂ ಈ ಸಲ ಕಪ್ ನಮ್ದೇ ಎಂಬ ಘೋಷಣೆ ಕೇವಲ ಒಂದು ವಾಕ್ಯವಾಗಿ ಉಳಿಯದೆ ಆರ್ಸಿಬಿ ಅಭಿಮಾನಿಗಳ ನಂಬಿಕೆ ಮತ್ತು ಹೋರಾಟದ ಸಂಕೇತವಾಗಿದೆ. ಐಪಿಎಲ್ 2025 ಹೊಸ ಆಶಯ, ಹೊಸ ಇತಿಹಾಸ. 2020ರಿಂದ 2023ರ ಅವಧಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಪ್ಲೇಆಫ್ಗಳನ್ನು ತಲುಪಿದ ಆರ್ಸಿಬಿ ಐಪಿಎಲ್ 2025ರಲ್ಲಿ ನಿಜಕ್ಕೂ ವಿಶೇಷವಾದ ಸೀಸನ್ ಅನ್ನು ಕಂಡಿದೆ. ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಮತ್ತು ಆಂಡಿ ಫ್ಲವರ್ ಮಾರ್ಗದರ್ಶನದಲ್ಲಿ ತಂಡವು ಅತ್ಯುತ್ತಮ ಸಮತೋಲನವನ್ನು ಪ್ರದರ್ಶಿಸಿದೆ. ವಿರಾಟ್ ಕೊಹ್ಲಿ ಮತ್ತೊಮ್ಮೆ ತಮ್ಮ ಅದ್ಭುತ ಫಾರ್ಮ್ ಅನ್ನು ತೋರಿಸಿ 600ಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ. ಫಿಲ್ ಸಾಲ್ಟ್ ಮತ್ತು ರಜತ್ ಪಾಟಿದಾರ್ ಅವರ ಕೊಡುಗೆಯೂ ಪ್ರಮುಖವಾಗಿದೆ. ಬೌಲಿಂಗ್ ವಿಭಾಗದಲ್ಲಿ ಜೋಶ್ ಹ್ಯಾಜಲ್ವುಡ್, ಸುಯಶ್ ಶರ್ಮಾ ಮತ್ತು ಯಶ್ ದಯಾಳ್ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಈ ಸೀಸನ್ನಲ್ಲಿ ಆರ್ಸಿಬಿ ಕ್ವಾಲಿಫೈಯರ್ 1ರಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ ಜಯ ಸಾಧಿಸಿ 9 ವರ್ಷಗಳ ನಂತರ ಐಪಿಎಲ್ 2025ರ ಫೈನಲ್ಗೆ ಪ್ರವೇಶಿಸಿದೆ. ಇದು ಕಪ್ ಗೆಲ್ಲದ ಆರ್ಸಿಬಿಗೆ ಇತಿಹಾಸ ಸೃಷ್ಟಿಸಲು ದೊರೆತ ಸುವರ್ಣಾವಕಾಶವಾಗಿದೆ. ಆಟಗಾರರಲ್ಲಿ ಆತ್ಮವಿಶ್ವಾಸ ಹೆಚ್ಚಿದ್ದು ಈ ಬಾರಿ ಕಪ್ ನಂದೇ ಎಂಬ ಕನಸು ನನಸಾಗುವ ನಿರೀಕ್ಷೆ ಎಲ್ಲರಲ್ಲೂ ಇದೆ. ಆರ್ಸಿಬಿಯ ಈ ಪ್ರಯಾಣವು ಏಳುಬೀಳುಗಳಿಂದ ಕೂಡಿದ್ದರೂ ಅಭಿಮಾನಿಗಳ ಬೆಂಬಲ ಯಾವಾಗಲೂ ಅಚಲವಾಗಿದೆ. ನಿಮ್ಮ ಮಾತುಗಳು ತಂಡದ ಬಗ್ಗೆ ಇರುವ ನಿಮ್ಮ ಪ್ರೀತಿ, ಆಶಯ ಮತ್ತು ನಂಬಿಕೆಯನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತವೆ. ಈ ಬಾರಿ ಆರ್ಸಿಬಿ ಕಪ್ ಗೆದ್ದು ಇತಿಹಾಸ ನಿರ್ಮಿಸಲಿ ಎಂದು ಆಶಿಸೋಣ. ಜೈ ಆರ್ಸಿಬಿ.